ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮತಕ್ಷೇತ್ರದಲ್ಲಿ ನಾವು ಈಗಾಗಲೇ 6 ಪ್ಯಾಕೇಜ್ ಟೆಂಡರ್ ಕರೆದು ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಪ್ರಾಯೋಗಿಕವಾಗಿ. ಇನ್ನೂ 4 ಪ್ಯಾಕೇಜ್ ನಮ್ಮಲ್ಲಿ ನಾವು ಟೆಂಡರ್ ಕರೀಬೇಕಾಗಿದೆ. ಅದ್ರ ಬಿಟ್ಟು ಬೇರೆ ಮತಕ್ಷೇತ್ರದಲ್ಲಿ ಕೂಡ ಸುಮಾರು 17 ಪ್ಯಾಕೇಜ್ ಅಂದ್ರೆ ಸುಮಾರು 270 ಕೋಟಿ 10 ಕೋಟಿ ಪ್ಯಾಕೇಜ್ ಅಂದ್ರೆ 27 ಪ್ಯಾಕೇಜ್ ಅಂದ್ರೆ 270 ಕೋಟಿ ರೂಪಾಯಿ ಅಷ್ಟು ಈ ಯೋಜನೆ ಹಂತವಾಗಿ ಪ್ರಾಯೋಗಿಕ ಪ್ರಾರಂಭ ಮಾಡಿ ಪ್ರಯತ್ನ ಯಾರಾದರೂ ಮಾಡಿದ ಶ್ರೀಮಾನ್ MB ಪಾಟೀಲ್ ಈ ಸಂದರ್ಭದಲ್ಲಿ ಹೇಳಬೇಕು. ಅವರ ಪ್ರಯತ್ನದಲ್ಲಿ ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಎಕರೆಗೆ ನೀರು ಬಂದಿರತಕ್ಕಂಥದ್ದು. ಆಲ್ಮಟ್ಟಿ ವಿಷಯವನ್ನು ಅವರು ಬಗೆಹರಿಸಿ ಇವತ್ತು 524 ಮೀಟರ್ಗೆ ಹೋಗಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥದ್ದು ಅವರ ಪ್ರಯತ್ನದಿಂದ ಆಗಿರ್ತಕ್ಕಂಥದ್ದು. ಅದು ಇವತ್ತು ಆ ಸಮಸ್ಯೆ ಬಗೆಹರಿ ಇವತ್ತು ಡ್ಯಾಮ್ ಹೆಚ್ಚಳ ಮಾಡಿದ್ರೆ ಇನ್ನೂ ಲಕ್ಷಾಂತರ ಎಕರೆಗೆ ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನ ಫಲ ಸಿಗ್ತದೆ ಮಾತಾಡಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. आज तक लगभग 43,000 से अधिक PNG कंज्यूमर्स ने अपने LPG कनेक्शन सरेंडर किए हैं. रिटेल आउटलेट्स पर ऑपरेशन नॉर्मल है. कुछ स्थानों पर पैनिक बुकिंग देखी जा रही है और वहाँ पर हम स्टेट गवर्नमेंट के साथ टच में भी हैं और ऑयल मार्केटिंग कंपनी सभी रिटेल आउटलेट्स पर सप्लाई इंश्योर करने के लिए सभी संभव कदम उठा रही हैं. आप लोगों के माध्यम से मेरी जनता से प्रार्थना है कि कृपया पैनिक बाइंग से बचें और आवश्यकता के अनुसार ही परचेज़ करें. क्रूड रिफाइनरीज़ ऑप्टिमम ऑपरेशन पर हैं. इन्वेंट्रीज़ हमारी मेंटेन्ड हैं, एडिक्वेट इन्वेंट्रीज़. इसके अलावा केमिकल, फार्मा और पेंट सेक्टर के लिए भी C3 C4 मॉलिक्यूल्स की सेल की जा रही है. 9 अप्रैल से लेकर अभी तक 9,400 टन प्रोपिलीन और 1,000 टन ब्यूटाइल एक्रिलेट की सेल विभिन्न रिफाइनरीज के द्वारा की गई है. एनफोर्समेंट भी एक्शन जारी है ताकि किसी भी तरह की माल प्रैक्टिस को रोका जा सके. कल लगभग 2,300 रेड और इंस्पेक्शंस की गई हैं. लगभग ऑयल मार्केटिंग कंपनीज के द्वारा भी सरप्राइज इंस्पेक्शन जारी हैं और कल उन्होंने 50 डिस्ट्रीब्यूटर्स को शो कॉज नोटिस दिए हैं. क्षेत्र के 11 और डायमंड हार्बर विधानसभा क्षेत्र के 4 मतदान केंद्र शामिल हैं. मगराहाट पश्चिम के बहेटिया कोरपुरिया FP स्कूल क्षेत्र के 11 और डायमंड हार्बर विधानसभा क्षेत्र के 4 मतदान केंद्र शामिल हैं. मगराहाट पश्चिम के VM ಮತ ಎಣಿಕೆ ರೂಮ್ ನಂಬರ್ 4ರಲ್ಲಿದೆ. ಅಂಚೆ ಪತ್ರದ ಮತಗಳ ಎಣಿಕೆ ರೂಮ್ ನಂಬರ್ 9 ನೆಲಮಾಡಿಯಲ್ಲಿ ಇದೆ. ಆಮೇಲೆ ETBBS ಕೂಡ ರೂಮ್ ನಂಬರ್ 9ರಲ್ಲಿ ಇದು ಮಾಡಿದೆವು. ಟೋಟಲ್ ಮತಗಟ್ಟೆ ಸಂಖ್ಯೆ 322. ನಿಗದಿಪಡಿಸಿದ ಟೇಬಲ್ ಅಂದರೆ 14 और EVM ಇದಕ್ಕೆ 14 ಮಾಡಿದೆವು. ಪೋಸ್ಟಲ್ ಬ್ಯಾಲೆಟಿಗೆ 1 ಟೇಬಲ್, ETBBS ಇದಕ್ಕೆ ಅದಕ್ಕೂ ಕೂಡ 1 ಟೇಬಲ್ ಮಾಡಿದೆವು. ಟೋಟಲ್ 16 ಟೇಬಲ್ ಆಗಿದೆ. ಸುತ್ತುಗಳು ಎಷ್ಟಪ್ಪ ಅಂದರೆ 23 ಸುತ್ತುಗಳು ಆಗ್ತಾಯಿದ್ದೆವು. ಇದ್ರ ಪ್ರಕಾರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆವು. ಈ ಅಂಚೆ ಅದರದ್ದು ಒಂದೊಂದು ಆಗ್ತಾಯಿದೆ. ಪ್ರತಿ ಮತಕ್ಷೇತ್ರಕ್ಕೆ ಅದು 14 ಟೇಬಲ್ ಹಾಕಿದೆವು. ಪ್ರತಿ ಟೇಬಲ್ಗೆ ಒಬ್ಬ ಕೌಂಟಿಂಗ್ ಸೂಪರ್ವೈಸರ್ ಇರ್ತಾರೆ, ಒಬ್ಬರು ಕೌಂಟಿಂಗ್ ಅಸಿಸ್ಟೆಂಟು, ಒಬ್ಬರು ಮತ್ತು ಮೈಕ್ರೋ ಅಬ್ಸರ್ವರ್ ಕೂಡ ಒಂದು ಪ್ರತಿ ಟೇಬಲ್ಗೆ ಕೂಡ ಈಗಾಗಲೇ
ನಿಯೋಜನೆ ಮಾಡಿ ಆದೇಶ ಮಾಡಿದ್ರು. ಎಲ್ಲ ಇರುತ್ತೆ, ಮೀಡಿಯಾ ಅವರಿಗೆ ಎಂಟ್ರಿ ಆ ಕಡೆಯಿಂದ ಇರುತ್ತೆ. ಅವರು ಸರ್ ಹೇಳಿದ ಪ್ರಕಾರ ಬೆಳಿಗ್ಗೆ ಅವರು ಸಾಂಗ್ ರೂಮ್ ಓಪನ್ ಆದ ನಂತರ ಅವರು ಆ ರೂಮಲ್ಲಿ ಹೋಗಿ ಅಲ್ಲಿಂದ ಮಾನಿಟರ್ ಮಾಡಬಹುದು ಯಾವುದು ರೌಂಡ್ಸಲ್ಲಿ ಏನೇನು ಆಗ್ತಾ ಇದೆ. ಅದ್ರ ಜೊತೆಗೆ ಪಬ್ಲಿಕ್ಗೆ ವೆಟರ್ನಿಟಿ ಹಾಸ್ಪಿಟಲ್ ಹತ್ತಿರ ಒಂದು ಪಬ್ಲಿಕ್ ಅನೌನ್ಸಿಂಗ್ ಸಿಸ್ಟಮ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ಗೆ ಕೂಡ ಅಲ್ಲಿ ಇರೋದು ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಕಡೆ ಇರ್ತಾರೆ. ಈ ಲೆಫ್ಟ್ ಸೈಡ್ ಅಂದರೆ ಮೇನ್ ಗೇಟ್ ಮತ್ತು ಬ್ಯಾಕ್ ಗೇಟ್ ಅನ್ನು ಕವರ್ ಮಾಡಿದ್ದೀವಿ. ಲೆಫ್ಟ್ ಸೈಡ್ ಅದಕ್ಕೆ ಈಸ್ಟ್ ಗೇಟ್ ಹೇಳ್ತಾ ಇದ್ದೀವಿ. ಈಸ್ಟ್ ಗೇಟಿಂದ ಏಜೆಂಟ್ಸ್ಗೆ ಎಂಟ್ರಿ ಆ ಕಡೆಯಿಂದ ಇರುತ್ತೆ. ಈ ಸರಿ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ ಪ್ರಕಾರ ಅವರಿಗೆ QR ಕೋಡ್ ಬೇಸ್ಡ್ ಪಾಸ್ ಸರ್ ಕಡೆಯಿಂದ ಇಶ್ಯೂ ಆಗಿದೆ, ಆರೋ ಕಡೆಯಿಂದ ಇಶ್ಯೂ ಆಗಿದೆ. ಅದಕ್ಕೆ ಒಂದು ಇದು ಕೂಡ ಇದೆ, ಸ್ಕ್ಯಾನರ್ ಆ್ಯಪ್ ಕೂಡ ಇದೆ. ಅವರು ಪಾಸ್ ಆದ ನಂತರ ಅಲ್ಲಿ ಗೇಟ್ ಕೌಂಟಿಂಗ್ ಗೇಟ್ ಅಂದರೆ 3 ಕಡೆ ಚೆಕ್ ಆಗುತ್ತೆ. ಫಸ್ಟ್ ಕ್ವಾರ್ಟರ್ನಲ್ಲಿ ನಮ್ಮಲ್ಲಿ ಚೆಕ್ ಆಗುತ್ತೆ, ಸೆಕೆಂಡ್ ಸ್ಟೇಟ್ ಆರ್ಮ್ ರಿಸರ್ವ್ ಅವರು ಇರ್ತಾರೆ, ಥರ್ಡ್ 3ನೇ ಕ್ಯಾಟಗರಿಯಲ್ಲಿ CFF ಅವ್ರಿಗೆ ಇರ್ತಾರೆ, ಅವ್ರು ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ಸರ್ ಈ ಸರಿ ಹೊಸ ಗೈಡ್ಲೈನ್ ಏನಿದೆ ಅವರು QR ಕೋಡ್ ಕೂಡ ಅಲ್ಲಿ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಒಳಗೆ ಬಿಡಬೇಕು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.